ಇನ್ನು ಭಾರತಕ್ಕೆ ಒಲಿಂಪಿಕ್ಸ್ ವಿಚಾರವಾಗಿ ಇವತ್ತು ಬಹಳ ಖುಷಿಯ ಸಂಗತಿ ಅದೇನು ಅಂತ ಅಂದ್ರೆ ಇವತ್ತು ಎರಡನೇ ದಿನ ಒಲಿಂಪಿಕ್ಸ್ ಆರಂಭ ಆಗಿ ಸೊ ಎರಡನೇ ದಿನವೇ ಭಾರತ ಒಂದು ಪದಕವನ್ನ ಗೆದ್ದುಕೊಂಡಿದೆ. ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ಲಭ್ಯ ಆಗಿದೆ. ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದಿರುವಂತದ್ದು ಭಾರತದ ಮನು ಭಾಕರ್. ಶೂಟಿಂಗ್ ನಲ್ಲಿ ಮನು ಭಾಕರ್ಗೆ ಕಂಚಿನ ಪದಕ ಲಭ್ಯ ಆಗಿದೆ. ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ನಲ್ಲಿ ಈ ವಿಭಾಗದಲ್ಲಿ, ಆಮೇಲೆ ಇನ್ನೂ 2 ವಿಭಾಗದಲ್ಲಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಇದೇ ಏರ್ ಪಿಸ್ತೂಲ್ ನ 25 ಮೀಟರ್ ಅಲ್ಲೂ ಕೂಡ ಇದ್ದಾರೆ, ಆಮೇಲೆ 10 ಮೀಟರ್ ನ ಮಿಕ್ಸ್ಡ್ ನಲ್ಲೂ ಕೂಡ ಅವರು ಇದ್ದಾರೆ. ಸೊ ಹಾಗಾಗಿ ಅವರೀಗ ಮೊದಲ ವಿಭಾಗದಲ್ಲೇ ಗೆದ್ದಿರುವಂತದ್ದು ಇನ್ನೂ 2 ವಿಭಾಗದಲ್ಲಿ ನಮಗೆ ಗೆಲುವು ತಂದುಕೊಡ್ಬೋದು ಮನು ಭಾಕರ್ ಅನ್ನುವಂತ ಒಂದು ಸಂತೋಷಕ್ಕೆ ಕಾರಣ ಆಗ್ತದೆ, ಅಥವಾ ಒಂದು ಆಸೆಗೆ ಕಾರಣ ಆಗ್ತಾ ಇದೆ. ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಭಾರತದ ಮನು ಭಾಕರ್. ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಕೊರಿಯಾ ಪಡ್ಕೊಂಡಿದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಇವರು 3ನೇ ಸ್ಥಾನವನ್ನ ಪಡೆದಿರುವಂಥದ್ದು. ಆಮೇಲೆ ಇನ್ನೊಂದು ಖುಷಿ ಸಂಗತಿ ಅಂತ ಅಂದ್ರೆ ಭಾರತದ ಮಟ್ಟಿಗೆ ಶೂಟಿಂಗ್ ವಿಭಾಗದಲ್ಲಿ ಪದಕವನ್ನ ಗೆದ್ದಂತಹ ಮೊದಲ ಮಹಿಳೆ ಅನ್ನುವಂಥ ಒಂದು ಕೀರ್ತಿಗೂ ಕೂಡ ಮನು ಭಾಕರ್ ಅವರು, ಹರಿಯಾಣದ ಮನು ಭಾಕರ್ ಅವರು ಕಾರಣ ಆಗಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಅವ್ರಿಗೆ ವಯಸ್ಸು ತುಂಬಾ ಚಿಕ್ಕದು, ಇನ್ನು 22 ವರ್ಷ ಪ್ರಾಯ ಅವ್ರದ್ದು. ಇದಕ್ಕಿಂತ ಇನ್ನೊಂದು ಸಾಧನೆ ಅಂತ ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ನಡೆದಿದ್ದಂಥ ಟೋಕಿಯೋ ಒಲಿಂಪಿಕ್ಗೂ ಕೂಡ ಇವರು ಕಾಂಪೀಟ್ ಮಾಡಿದ್ರು. ಅವತ್ತು ಇವರು ವರ್ಲ್ಡ್ ರ್ಯಾಂಕಿಂಗ್ ನಂಬರ್ 1 ಆಗಿ ಅಲ್ಲಿಗೆ ಹೋದಂಥದ್ದು. ಬಟ್ ಅವತ್ತೇನಾಗಿತ್ತು, ಈ ಪಿಸ್ತೂಲ್ನಲ್ಲಿ ಸಮಸ್ಯೆ ಉಂಟಾಗಿತ್ತು. ಪೂರ್ಣ ಪಿಸ್ತೂಲನ್ನು ಬದಲು ಮಾಡೋದಕ್ಕೆ ಅವತ್ತು ಆಯೋಜಕರು ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಅವತ್ತು ಅವರಿಗೆ ಅವಾರ್ಡ್ ಗೆಲ್ಲೋದಕ್ಕೆ ಅಥವಾ ಅವತ್ತು ಪದಕ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಮೇಲೆ ಭಾಳ ಡಿಸಪಾಯಿಂಟ್ ಆದರು. ಅದೇ ಆ ಡಿಸಪಾಯಿಂಟ್ಮೆಂಟ್ನಲ್ಲಿ ಉಳಿದಂಥ ಅವತ್ತಿನ 2 ವಿಭಾಗದಲ್ಲೂ ಕೂಡ ಅವರು ಪೂರ್ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಹಾಗಾಗಿ ಅವರು ಭಾರತಕ್ಕೆ ಖಾಲಿ ಕೈಯಲ್ಲಿ ಬಂದಿರ್ತಾರೆ. ಬಟ್ ಈ ಬಾರಿ ಅವತ್ತು ಲಕ್ ಕೈ ಕೊಟ್ಟಿತ್ತು, ಇವತ್ತು ಟ್ಯಾಲೆಂಟ್ ಕೈ ಹಿಡಿದಿದೆ. ಇನ್ನು ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಕಂಚಿನ ಪದಕ ಗೆದ್ದು ದಾಖಲೆ ಬರೆದಿರುವಂತಹ ಭಾರತದ ಮನು ಭಾಕರ್ ಅವರಿಗೆ ಸಹಜವಾಗಿ ಭಾರತದಾದ್ಯಂತ ಬಹಳ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಅಭಿನಂದಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪದಕ ವಿಜೇತೆಗೆ ಅಭಿನಂದನೆಯನ್ನ ಸಲ್ಲಿಸಿರುವಂತಹ ಮೋದಿ ಇದು ನಂಬಲಾಗದಂತಹ ಸಾಧನೆ ಅಂತಾನೂ ಬಣ್ಣಿಸಿದ್ದಾರೆ. ಅಲ್ಲದೆ ಒಲಿಂಪಿಕ್ಸ್ ಶೂಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದ ಕ್ರೀಡಾಪಟುವಾಗಿ ನೀವು ಹೊರಹೊಮ್ಮಿದ್ದೀರಾ, ನಿಮಗೆ ಹೃತ್ಪೂರ್ವಕ ಅಭಿನಂದನೆ ಅಂತ ಅವರು ಹೊಗಳಿದ್ದಾರೆ.